ಬೆಳಗ್ಗೆ ಎದ್ದು ಕೂತ್ಬಿಟ್ಟು ಇದ್ರ ಮುಂದೆ ಏನು ಮಾಡ್ಬೇಕಂದ್ರೆ ಪ್ರಾಜೆಕ್ಟ್ ಬಿಲ್ಡ್ ಮಾಡ್ಬೇಕಂದ್ರೆ ನಮ್ಗೇನು ಬೇಕಾಗಿತ್ತು, ಆರ್ಡಿನೋ ಬೇಕಾಗೈತಿ, ಮತ್ತು ಮೋಟ್ರ್ ಡ್ರೈವರ್ ಮಾಡಲ್ ಬೇಕಾಗೈತಿ, ಮತ್ತು 2 DC ಮೋಟ್ರ್ ಬೇಕಾಗೈತಿ, ಎಕ್ಸ್ಟರ್ನಲ್ ಪವರ್ ಸಪ್ಲೈ 12 ವೋಲ್ಟ್ ಬೇಕಾಗೈತಿ, ಜಂಪರ್ ವೈರ್ಸ್ ಇಷ್ಟು ಯೂಸ್ ಮಾಡ್ಕೊಂಡು ಒಂದು ರೆಡಿ ಮಾಡ್ಬೇಕಂತ ಅವಾಗ ಏನಪ್ಪ ಅಂತಂದ್ರೆ ಒಂದು ಫಾಲ್ಟ್ ಆಯ್ತು. ಇವಾಗ ಇದು ಆರ್ಡಿನೋ ಐತಲ್ಲ, ಇದು ಏನೋ ಅಲ್ಲ, ಇದೊಂದು ಹೆಸರು ಬೇರೆ ಐತಿ. ಇದರಲ್ಲಿ 3 ಥರ ಮಾಡಲ್ ಬರುತ್ತೆ ನಿಮಗೆ. ಇದ್ರಾಗೂ ಒಂದೇದು AT ಮೆಗಾ ಒಂದು ಬರುತ್ತೆ, ಆಮೇಲೆ ವೈಫೈ ಒಂದು ಬರುತ್ತೆ. ಇವನ್ನೆರಡು ಸೇರಿಸಿ ಮಾಡಿದಾಗ IoT ಬೇಸ್ಡ್ ಬರುತ್ತೆ ನಿಮಗೆ. ಇದರಲ್ಲಿ ಒಂಥರ ಅಂದರೆ ಎಲ್ಲದಕ್ಕಿಂತ ಅಂದರೆ ಏನಪ್ಪ ಅಂದ್ರೆ ನಮ್ಮ ಆರ್ಡಿನೋ ಯೂಸ್ ಮಾಡ್ಬೇಕಂದ್ರೆ 1 2 ಆನ್ ಮಾಡಬೇಕು, ಉಳ್ಕೋದೇನು ಆಫ್ ಇರಬೇಕು. ಆವಾಗ ನೀವು ಈ ವೈಫೈನ ಯೂಸ್ ಮಾಡ್ಬೇಕಂದ್ರೆ 4 5 ಆನ್ ಇರಬೇಕು, ಉಳ್ಕೋದೆಲ್ಲ ಆಫ್ ಇರಬೇಕು. ಮತ್ತು ಅದನ್ನ ಕನೆಕ್ಷನ್ ಮಾಡ್ತೀವಲ್ಲ, ಇವಾಗ ಕನೆಕ್ಷನ್ ಮಾಡ್ಬೇಕಂದ್ರೆ ಮತ್ತು ಸಪ್ರೇಟಾಗಿ ಸ್ವಿಚ್ ಬೇರೆ ಆನ್ ಮಾಡ್ಕೋಬೇಕು. ಅದೊಂದು ಗ್ರಾಫ್ ಸೀಟ್ ಥರ ಐತೆ, ಅದನ್ನ ನೋಡ್ಕೊಂಡು ಮಾಡಿದ್ರೆ ಆರಾಮಾಗಿ ಮಾಡ್ಬೋದು. ಇವಾಗ ಇದು ಮಾಡ್ಬೇಕಂತ ಮಾಡಿದ್ವಿ. ಇವಾಗ ಮೋಟ್ರ್ ಡ್ರೈವರ್ ಐತಲ್ಲ, ಇದಕ್ಕೆ 12 ವೋಲ್ಟ್ ಇಲ್ಲಿ ಕಾಣುತ್ತೆ, ಅಲ್ಲಿ 12 ವೋಲ್ಟ್ ಬೇಕಾಗುತ್ತೆ. ಇದಕ್ಕೆ 12 ವೋಲ್ಟ್ ಕೊಡ್ಬೇಕಂದ್ರೆ ಇವಾಗ ಲಿಥಿಯಂ ಅಯಾನ್ ಬ್ಯಾಟ್ರಿನ ಯೂಸ್ ಮಾಡ್ಕೋಬೇಕು. ಇದನ್ನ ಯೂಸ್ ಮಾಡ್ಬೇಕಂದ್ರೆ 12 ವೋಲ್ಟ್ ಸಿಗ್ತಾಯಿಲ್ಲ, ಯಾಕಂದರೆ ಇದರಲ್ಲಿ ಒಂದು ಹೋಗೈತೆ ಸೆಲ್ಲ, ಅದ್ರ ಸಂಬಂಧ 12 ವೋಲ್ಟ್ ಸಿಗ್ತಾಯಿಲ್ಲ. ಇವಾಗ ಈ ಪ್ರಾಜೆಕ್ಟ್ನ ಸೈಡಿಗೆ ಇಟ್ಟು ಇನ್ನೊಂದು ಮಾಡ್ಬೇಕು. ಮತ್ತು ಇದು ಆರ್ಡಿನೋ ಇದು ಎಷ್ಟು ಬೀಳುತ್ತೆ ಅಂದ್ರೆ ಅರೌಂಡ್ 500 ಬೀಳುತ್ತೆ. ಸ್ವಸ್ತೈತಿ ಅಂದ್ರೆ IoT ಬೇಸ್ಡು ಮಾಡ್ಕೋಬೋದು, ಮೊಬೈಲಿಂದನೇ ಯೂಸ್ ಮಾಡ್ಕೋಬೋದು. ಇದನ್ನೆಲ್ಲ ತೋರಿಸ್ತೀನಿ. ಇವಾಗ ನೆಕ್ಸ್ಟ್ ಬೇರೆ LCD ಡಿಸ್ಪ್ಲೇ, ಇದನ್ನ ಸೈಡ್ನ ಇಟ್ಟು LCD ಡಿಸ್ಪ್ಲೇನ ಯೂಸ್ ಮಾಡ್ಕೊಂಡು ಅಲ್ಟ್ರಾಸೋನಿಕ್ ಐತಲ್ಲ, ಇದನ್ನ ಯೂಸ್ ಮಾಡ್ಕೊಂಡು ಯಾವ ಥರ ಬಿಲ್ಡ್ ಮಾಡ್ಬೋದು ಅಂತ ನೋಡೋಣ. ಇವಾಗ ಆರ್ಡಿನೋ ಅಂದರೆ ಇದರಲ್ಲಿ VCC 5 ವೋಲ್ಟು, ಹಾಗೆ ಟ್ರಿಗ್ಗರಿಂಗು ಎಕೋ ಇದನ್ನೈತೆ. ಇವಾಗ ಕನೆಕ್ಷನ್ ಕೊಡೋಣ. ನೋಡ್ಬೋದು ಡಿಟೆಕ್ಷನ್ ಮಾಡತ್ತೈತಿ. ನಾವು ಇವಾಗ ಯೂಸ್ ಮಾಡೋದು ಇಲ್ಲಿ 0 ಇಂದ ಇಲ್ಲಿ 30 ಸೆಂಟಿಮೀಟ್ರ್ ಆಕತಿ, ಇಲ್ಲಿ 55 ಸೆಂಟಿಮೀಟ್ರ್ ಆಕತಿ. ಇವಾಗ ನಾವು ಯೂಸ್ ಮಾಡೋದು ಇವಾಗ 0 ಇಂದ 30 ನೋಡೋಣ. ಇವಾಗ 30 ಮೇಲೆ ಇಟ್ಟಿದ್ದೀವಿ ನಾವು. ಇವಾಗ ತೋರಿಸ್ತೈತೆ ಇಲ್ಲಿ ನೋಡ್ಬೋದು ನೀವು 28 29 ಈ ಥರ ತೋರಿಸ್ತೈತಿ. 1 ಸೆಂಟಿಮೀಟ್ರ್ ಪರ್ಕ್ ಅಂದರೆ ಇಲ್ಲಿ ಏನಾದರೂ ಸ್ವಲ್ಪ ಹಿಂದೆ ಮುಂದಾಗಿರ್ತೈತಿ. ಇವಾಗ 55 ಇಲ್ಲಿ ಐತಲ್ಲ, 55 ಮೇಲೆ ಇಡೋಣ. ಇವಾಗ ಇಲ್ಲಿ ಕಾಣುತ್ತಾ ಸ್ವಲ್ಪ ಒಂದು 3 ಸೆಂಟಿಮೀಟ್ರು ಫರ್ಕ್ ಆಗುತ್ತೆ, ಅಷ್ಟೇನು ಆಗೋಕ್ಕಿಲ್ಲ. 55 ಸೆಂಟಿಮೀಟ್ರ್ ಸ್ಕೇಲ್ದು ಒಂದು ಸ್ವಲ್ಪ ಇದಾಗಿರುತ್ತೆ, ಈ ಥರ ಇರುತ್ತೆ. ಇದನ್ನ ಅಲ್ಟ್ರಾಸೋನಿಕ್ ಸೆನ್ಸರ್ ಐತಲ್ಲ, 1ರಿಂದ ಟ್ರಿಗರಿಂಗಿಂದ ಕಳಿಸುತ್ತೆ. ಇವಾಗ ಸೌಂಡ್ ಬರ್ತೈತೆ, ಲೈಟಾಗಿ ಬರ್ತಿರುತ್ತೆ ಸೌಂಡು, ಆ ಸೌಂಡನ್ನ ಕಳಿಸ್ತಿರ್ತೈತೆ. ಇವಾಗ ಈ ಆಬ್ಜೆಕ್ಟ್ಗೆ ಬಡಿದು ರಿಟರ್ನ್ ಎಕೋ ಇರುತ್ತಲ್ಲ, ಎಕೋ ಪಿನ್ನಲ್ಲಿ ಎಂಟರ್ ಆಗುತ್ತೆ. ಇಲ್ಲಿ ಎಂಟರ್ ಆಗಿ ಎಂಟರ್ ಆದಮೇಲೆ ಡಿಸ್ಪ್ಲೇ ಕಳಿಸುತ್ತೆ. ಇವಾಗ ನಾವು ನೋಡಿದ್ವಿ ಈ ಥರ ಮಾಡಿದ್ದು ಫಸ್ಟ್ ಪ್ರಾಜೆಕ್ಟ್. ಇದು ನಮ್ದು ಯೂಟ್ಯೂಬ್ನೇ ಹಾಕೋದು. ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತೆ. ಏನಾದರೂ ತಪ್ಪಿದ್ರೆ ಹೇಳಿ ಅಂತ ಹೇಳುತ್ತೆ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ನಮಸ್ಕಾರ.